ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಮಾಹಿತಿ ಹಕ್ಕು ಬಳಕೆದಾರರು, ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಯುತ ಅಮೃತ ಜಯರಾಮ್ ರವರು ಅಕ್ರಮವಾಗಿ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಂತಹ ಆಸ್ಪತ್ರೆ ಎನ್ನುವ ಹೆಸರಿನಲ್ಲೇ ಕೇವಲ ದುಡ್ಡು ಮಾಡುವ ಸಲುವಾಗಿ ರಿಹ್ಯಾಬಿಲಿಟೇಷನ್ ಸೆಂಟರ್, ಈ ದುಶ್ಚಟವನ್ನ ನಿರ್ಮೂಲನ ಮಾಡುವಂತಹ ಕೇಂದ್ರಗಳನ್ನ ಅಂತ ಹೇಳಿ ತಮ್ಮ ಅಡ್ಡಗಳನ್ನಾಗಿ ಮಾಡಿಕೊಂಡಿದ್ದು ಸರ್ಕಾರವನ್ನ ವಂಚಿಸುತ್ತಿರುವ ನೂರಾರು ರಿಹಾಬ್ ಸೆಂಟರ್ಗಳ ಅಕ್ರಮ ಬಯಲಿಗೆಳೆದಿದ್ದಾರೆ. ಈ ರೀತಿ ಸಾವಿರಾರು ಅಕ್ರಮ ಅನಾಚಾರ ಭ್ರಷ್ಟಾಚಾರಗಳ ವಿರುದ್ಧ ಧ್ವನಿ ಎತ್ತಿ ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ದೇವನಹಳ್ಳಿ ಭಾಗದಲ್ಲಿರುವ ಇಂತಹದ್ದೇ ಮತ್ತೊಂದು ಕೇಂದ್ರದ ಅಕ್ರಮ ಅನಾಚಾರ ವಿರುದ್ಧ ಧ್ವನಿ ಎತ್ತಿದ್ದ ಶ್ರೀ ಸಾಯಿ ದ್ವಾರಕಾ ಫೌಂಡೇಶನ್ ರಿಹಾಬ್ ಸೆಂಟರ್ ಸರ್ಕಾರದ ಯಾವುದೇ ಅನುಮತಿ ಪರವಾನಗಿ ಪಡೆಯದೆ ಆರೋಗ್ಯ ಇಲಾಖೆ ಹಾಗೂ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಕುರಿತು ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ದೂರು ದಾಖಲು ಮಾಡಿರುತ್ತಾರೆ. ಅಮೃತ ಜಯರಾಮ್ ಅವರು ದೂರಿನ ಮೇರೆಗೆ ತನಿಖೆ ಒಳಪಟ್ಟ ಶ್ರೀ ಸಾಯಿ ದ್ವಾರಕಾ ಫೌಂಡೇಶನ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಯಾವುದೇ ಪರವಾನಗಿ ಪಡೆಯದೆ ಸರ್ಕಾರವನ್ನ ವಂಚಿಸಿ ಅಕ್ರಮವಾಗಿ 150 ರೋಗಿಗಳನ್ನು ದಾಖಲು ಮಾಡಿಕೊಂಡಿರುವುದು ತನಿಖೆಯಿಂದ ದೃಢಪಟ್ಟಿರುತ್ತದೆ. ಅಮೃತ ಜಯರಾಮ್ ರವರು ಮಾಡಿದ ಆರೋಪ, ನೀಡಿದ ದೂರು ಅಕ್ಷರಶಃ ಸತ್ಯವೆಂದು ದೃಢಪಟ್ಟಿರುತ್ತದೆ. ಆದರೆ ಯಾವುದೇ ಪರವಾನಗಿ ಪಡೆಯದೆ ಅಕ್ರಮವಾಗಿ 150 ರೋಗಿಗಳನ್ನ ಅಕ್ರಮವಾಗಿ ದಾಖಲು ಮಾಡಿಕೊಂಡಿರುತ್ತಾರೆ. ಕಾನೂನಿನ ಯಾವ ಭಯವಿಲ್ಲದೆ, ಹೆಗ್ಗಿಲ್ಲದೆ ಕೇವಲ ದುಡ್ಡು ಮಾಡುವ ಸಲುವಾಗಿ ಹುಟ್ಟಿಕೊಂಡಿರುವ ಈ ರಿಹ್ಯಾಬ್ ಅನ್ನುವ ಅಡ್ಡ ಇದಾಗಿದೆ. ಇನ್ನು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ತನಿಖೆ ಮೇರೆಗೆ ಈ ರಿಹಾಬ್ ಸೆಂಟರ್ ಅನ್ನ ಮುಚ್ಚುವಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿ DHO ರವರು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಈ ಕೇಂದ್ರದಲ್ಲಿ ಅಕ್ರಮವಾಗಿ ಸಿಲುಕಿದ್ದ 150 ರೋಗಿಗಳ ರಕ್ಷಣೆ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಅಮೃತ ಜಯರಾಮ್ ರವರು ಮಾಹಿತಿ ಕೇಳಿದ್ದು ಅಧಿಕಾರಿಗಳ ಮಾಹಿತಿ ನಿರೀಕ್ಷೆಯಲ್ಲಿದ್ದಾರೆ. ಅಕ್ರಮ ಚಟುವಟಿಕೆಗಳ ಅಡ್ಡ ಆಗಿರುವಂತಹ ರಿಹಾಬ್ ಮುಚ್ಚುವಂತೆ ಆದೇಶ ಹೊರಡಿಸಿರುವ ಆರೋಗ್ಯ ಇಲಾಖೆ ಶ್ರೀ ಸಾಯಿ ದ್ವಾರಕಾ ಫೌಂಡೇಶನ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಲೀಕರ ಮೇಲೆ ತೆಗೆದುಕೊಳ್ಳುವ ಕಾನೂನು ಕ್ರಮಗಳ ಕುರಿತು ಕಾದು ನೋಡಬೇಕಾಗಿದೆ.